ಮಾಡ್ಕೊಂಡಿದ್ದಾನೆ. ಸಮಸ್ಯೆ ಕೂಡ ಇಲ್ಲ ಅಲ್ಲಿ, ಎಷ್ಟು ಬೇಕಾದ್ರೆ ಬ್ಯಾಗೇಜ್ ಪ್ರಾಬ್ಲಮ್ ಕೂಡ ಇಲ್ಲ. ಎಲ್ಲ ಅಸ್ತ್ರಗಳನ್ನೆಲ್ಲ ಅಸ್ತ್ರಗಳನ್ನೆಲ್ಲ ಶೇಖರಣೆ ಮಾಡ್ಕೊಂಡಿದ್ದಾನೆಲ್ಲ ಒಂದು ಕಡೆ ಇಟ್ಕೊಂಡು ಸಿದ್ಧವಾಗಿರ್ತಾನೆ. ಆ ವೇಳೆಗೆ ಇದ್ದಕ್ಕಿದ್ದ ಹಾಗೆ ಆಕಾಶದಲ್ಲಿ ಗಂಭೀರವಾದ ಗುಡುಗಿನ ಮೇಘನಿನಾದ ಒಂದು ಕೇಳಿಸುತ್ತೆ, ಗುಡುಗಿನ ಧ್ವನಿ. ಅಂಥ ಶಬ್ದವನ್ನು ಅರ್ಜುನ ಎಂದೂ ಕೇಳಿರಲಿಲ್ಲ. ಆ ಶಬ್ದ ಕೇಳಿದ್ಕೊಳ್ಳಿ ಅವನಿಗೆ ರೋಮಾಂಚನ ಆಗಿಬಿಡ್ತದೆ. ಶಬ್ದ ಬಂದ ಕಡೆ ನೋಡ್ತಾ ಇದ್ದಾನೆ. ಇದ್ದಕ್ಕಿದ್ದ ಹಾಗೆ ಒಂದು ಪ್ರಕಾಶಮಾನವಾದಂಥ ಗೋಲ ಅಲ್ಲಿ ಆಕಾಶದಲ್ಲಿ ಕಾಣಿಸ್ತಾ ಇದೆ. ಇದೇನಿದು? ಇದು ಅದ್ಭುತವಾದ ಆಕಾರ. ಅದು ಈ ನಿಧಾನವಾಗಿ ಭೂಮಿ ಕಡೆ ಬರ್ತಾ ಇದೆ. ಸುರಗಿರಿಯ ಸೋದರವೋ ಅರ್ಜುನ ಹೇಳ್ತಾನೆ, ಉದ್ಗರಿಸ್ತಾನೆ. ಇದೇನಿದು? ಸುರಗಿರಿಯ ಸೋದರವೋ, ಸೋದರನೋ ಅಲ್ಲ, ಸೋದರವೋ. ಯಾಕೆಂದ್ರೆ ಇದು ಅಪಂಸಕಲಿಂಗ ಆದ್ರಿಂದ ನೋಡಿ ಎಷ್ಟು ವಿಚಿತ್ರವಾದ ಪ್ರಯೋಗ ಮಾಡಿದ್ದಾರೆ ಕುಮಾರವ್ಯಾಸ. ಸುರಗಿರಿಯ ಸೋದರನೋ ಅಲ್ಲ, ಯಾಕೆಂದ್ರೆ ಇದು ವಿಮಾನವಾದ್ರಿಂದ ಸೋದರವೋ ಅಂತ. ಸುರಗಿರಿಯ ಸೋದರವೋ ಅಂದ್ರೆ ಮೇರುಗಿರಿಯ ತಮ್ಮ ಇರ್ಬೋದಾ? ಇದು ಸಹೋದರ ಇರ್ಬೋದಾ? ಸುರಗಿರಿಯ ಬಣ್ಣ ಯಾವುದು? ಬಂಗಾರದ ಬಣ್ಣ. ಸುವರ್ಣವರ್ಣ ಮೇರುಗಿರಿ. ಬಂಗಾರದ ಬಣ್ಣದ ಪ್ರಕಾಶಮಾನವಾದ ಒಂದು ಥಳ 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 ಹೊಳಿತಿರುವಂತಹ ಆಕಾಶ ಗೋಲವೊಂದು, ಆಕಾಶ ಶರೀರವೊಂದು, ಆಕಾಶ ಕಾಯವೊಂದು, ನಭೋಕಾಯ ಭೂಮಿಗೆ ಬರ್ತಾ ಇದೆ. ಕೆಳಗಡೆ ನೋಡ್ತಾ ಇದ್ದಾನೆ ಅವನು, ಕತ್ತೆತ್ತಿ ನೋಡ್ತಿರುವಂಥದ್ದು. ಸುರಗಿರಿಯ ಸೋದರವು ಮೃಗಾಂಕನ ಮೃದಲೆಯೋ. ಮೃಗಾಂಕನ, ಮೃಗಾಂಕ ಯಾರು? ಚಂದ್ರ. ಜಿಂಕಿಯನ್ನ ಗುರುತಾಗಿಟ್ಕೊಂಡಿರೋನು. ಮೃಗ ಅಂಕ, ಜಿಂಕೆಯ ಗುರುತಿದೆ ಅದರಲ್ಲಿ. ಮೃಗಾಂಕನ ಮರುದಲೆಯೋ, ಇನ್ನೊಂದು ತಲೆ, ಇನ್ನೊಂದು ಚಂದ್ರ ಇರ್ಬೋದೇ ಇದು ಅಂತ ಅನ್ಕೋತಾರೆ. ಏನು ಚಂದ್ರಬಿಂಬ, ಏನು ಪೂರ್ಣ ಚಂದ್ರಬಿಂಬ ಹಾಗೇನೆ ಫ್ಲೇಮ್ ಸಾಸರ್ ಅಂತ ಹೇಳಿ ಕಲ್ಪನೆ ನಿಮಗೆ ನೋಡಿದಿರಲ್ವ, ಅನೇಕ ಓದಿರ್ಬೇಕು ಅದ್ರ ಬಗ್ಗೆ. ಮೃಗಾಂಕನ ಮರುದಲೆಯೋ, ಮತ್ತೊಂದು ತಲೆಯೋ. ಮೇನ್ ಏನಲು ಹೊಳೆದುದು ಇಳಿದುದು ಅಂಬರದಿ. ಹೊಳೆ ಇಳಿದುದು ಅಂಬರದಿ, ಹೊಳೆಯುತ್ತಾ ಅದು ಇಳಿತಾ ಇದೆ. ಲ್ಯಾಂಡಿಂಗ್. ಅದ್ಭುತವಾದ ಒಂದು ಪ್ರಕಾಶಮಾನವಾದ ಬೆಳಕಿನ ಪುಂಜ. ಚಂದ್ರನ ಸೋದರನೋ ಅನ್ನುವ ಹಾಗೆ, ಮೇರುಗಿರಿಯ ಸೋದರನೋ ಅನ್ನುವ ಹಾಗೆ ಅದು ಕೆಳಗಡೆ ಬರ್ತಾ ಇದೆ. ಅದನ್ನ ನೋಡ್ತಾ ಇಲ್ಲಿ ಕಾಣಿಸುವಂಥದ್ದು ಬೆಳಕು, ಪ್ರಕಾಶ ಮತ್ತು ಶಬ್ದ. ಅದು ಬಂದು ಭೂಮಿಗೆ ತಾಕೋದೇ ಇಲ್ಲ, ಭೂಮಿಯನ್ನು ಮುಟ್ಲಿಲ್ಲ. ಅದು ಕೆಳಗಡೆ ಬಂದಿದೆ, ಸ್ವಲ್ಪ ಅಂತರದಲ್ಲಿ ನಿಂತ್ಕೊಂಡಿದೆ. ಅದು ಭೂಮಿ ಸ್ಪರ್ಶ ಇಲ್ಲ, ನೆಲ ಸ್ಪರ್ಶ ಮಾಡಲಿಲ್ಲ. ಅದರೊಳಗಡೆಯಿಂದ ಒಬ್ಬ ವ್ಯಕ್ತಿ ತಲೆ ಹೊರಗಡೆ ಹಾಕ್ತಾ ಇದ್ದಾನೆ. ಅವನೇ ಮಾತಲ್ಲಿ ಅವನು. ಇಲ್ಲಿ ಕೆಳಗಡೆ ನಿಂತ್ಕೊಂಡಿದ್ನಲ್ಲ ಈ ಅರ್ಜುನನ್ನು ನೋಡ್ತಾನೆ ಅವನು. ನೋಡಿ ಅವನನ್ನು ಕೇಳ್ತಾನೆ, ನೀನ ಹೈ ಕಲಿಪಾರ್ಥ. ಏನಪ್ಪ ಅರ್ಜುನ ಅಂದ್ರೆ ನೀನೇನೋ? ನೀನ ಹೈ ಕಲಿಪಾರ್ಥ ಎಂಬ ಮಹಾನರೇಶ್ವರ ನೀನ ಹೈ. ಅರ್ಜುನ ಎನ್ನುವಂತ ಮಹಾರಾಜ ನೀನೇ ತಾನೇ ಅಂದ. ನೀಗೆ ಸನ್ಮಾನಿಸುತ್ತಾ ಸುರಪತಿಯ ಸಾರಥಿ ನಿಲ್ಲಿಸಿದನು ರಥವ. ಹೌದು ಸ್ವಾಮಿ ನಾನೇ ಅಂತ ಇವನು ತಲೆ ಆಡಿಸ್ತಾನೆ. ಆ ವಿಮಾನ ಶಬ್ದದಲ್ಲಿ ಯಾರ ಮಾತು ಯಾರಿಗೆ ಕೇಳಿಸ್ತೋ ಗೊತ್ತಿಲ್ಲ. ಪ್ರಾಯಶಃ ತುಟಿಗಳ ಚಲನೆಯಿಂದಲೇ ಈ ಮಾತು ಆಡಿರ್ಬೇಕು ಅಂತ ಅನ್ಸಿರ್ಬೋದು ಅರ್ಜುನನಿಗೆ. ಮಾತಲ್ಲಿಯ ತುಟಿ ಚಲನೆಯಿಂದಲೇ ನೀನೇನ ಅರ್ಜುನ ಅಂದವನು. ಹೌದು ಸ್ವಾಮಿ ನಾನೇ ಅರ್ಜುನ ಅಂತ ಇವನು ಹೇಳ್ದ. ಅವನ ನಿಲ್ಲಿಸ್ತ. ಮುಂದೆ ಹೋಗ್ತಿದ್ದಿಲ್ಲಿದ್ರೆ ಇವನಲ್ಲ ನಾನಲ್ಲ ಸ್ವಾಮಿ ಅಂದ್ರೆ ಕೂತ್ಕೊಳ್ಳ. ಆಮೇಲೆ ಹೇಳ್ತಾನೆ, ಬನ್ನಿ ಹತ್ಕೊಳ್ಳಿ, ಒಳಗಡೆ ಬನ್ನಿ ಅಂತ ಮಾತಲಿ. ಆಗ ಅರ್ಜುನ ಒಂದು ಕಾಲನ್ನ ಭೂಮಿಯ ಮೇಲೆ, ಒಂದು ಕಾಲನ್ನ ವಿಮಾನದ ಮೇಲೆ ಇಟ್ಟಿದ್ದಾನೆ. ಅದು ನಿಂತಿರೋ ಭಂಗಿ ಎಷ್ಟು ಚೆನ್ನಾಗಿ ನೋಡಿ ಚಿತ್ರ. ಒಂದು ಕಾಲು ನೆಲದ ಮೇಲಿದೆ, ಒಂದು ಕಾಲು ಆಕಾಶದಲ್ಲಿ ಆ ವಿಮಾನದ ಮೇಲೆ ಇಟ್ಕೊಂಡಿದ್ದಾನೆ. ತಿರುಗಿ ನೋಡ್ತಾನೆ. ನೋಡ್ಬಿಟ್ಟು ಎಲ್ಲ ಪರ್ವತಾವಳಿಗಳ, ಎಲ್ಲ ದಟ್ಟವಾದ ಅರಣ್ಯಗಳಿರ,
ಎಲ್ಲ ನದಿ ನದಗಳ, ನಾನಿನ್ನು ಹೋಗಿ ಬರ್ತೇನೆ, ನನಗೆ ಅಪ್ಪಣೆಯನ್ನು ಕೊಡಿ. ಇಷ್ಟು ಕಾಲ ನೀವು ನನ್ನನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ನಾನು ತುಂಬಾ ಕೃತಜ್ಞನಾಗಿದ್ದೇನೆ. ನನಗೆ ಅಪ್ಪಣೆ ಕೊಟ್ರೆ ನಾನು ಅಮರಾವತಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾನಂತ ಅರ್ಜುನ. ತಿರುಗಿ ನೋಡ್ತಾನೆ, ಯಾವುದು ಉತ್ತರ ಕೊಡ್ತಾ ಗೊತ್ತಿಲ್ಲ. ಪರ್ವತ ಉತ್ತರ ಕೊಡ್ತಾ, ನದಿ ಉತ್ತರ ಕೊಡ್ತಾ, ಆ ದಟ್ಟವಾದ ಕಾಡು, ಅಲ್ಲಿ ಮೃಗ ಪಕ್ಷಿಗಳಿರ, ಅದೆಲ್ಲ ಹೇಳ್ತಾನೆ. ಎಲೆ ಈ ಮೃಗ ಪಕ್ಷಿಗಳಿರ, ಎಲೆ ಈ ಪರ್ವತಾರಣ್ಯಗಳಿರ, ಎಲೆ ಈ ನದಿ ನರಗಳಿರ, ನನಗೆ ಅಪ್ಪಣೆ ಕೊಟ್ರೆ ನಾನು ಹೊರಡ್ತೀನಿ, ಅಪ್ಪಣೆ ಕೊಡಿ ಅಂತ ಹೇಳಿ. ಅರ್ಜುನನ ಮನಸ್ಥಿತಿ ಹೇಗಿರಬೇಕು? ಅಯ್ಯೋ, ಇಂಥ ಅದ್ಭುತವಾದ ಕರೆ ಆಹ್ವಾನ ಬಂದಿದೆ, ಅಮರಾವತಿಗೆ ಹೋಗ್ತಾ ಇದ್ದೀನಿ, ಇದ್ರ ಬಗ್ಗೆ ಯಾಕೆ ಯೋಚನೆ ಅಂತ ಅಂದ್ಕೊಳ್ಳಿಲ್ಲ ಅವನು. ಇವ್ರಿಗೆಲ್ಲರಿಗೂ ಅವನು ಶುಭಾಶಯವನ್ನು ಹೇಳ್ತಾ ಅಪ್ಪಣೆಯನ್ನು ಪಡೆದು ವಿಮಾನದ ಮೇಲೆ ಇನ್ನೊಂದು ಕಾಲನ್ನು ಎತ್ಕೊಂಡಿರ್ತಾನೆ. ಅದಾದ್ಮೇಲೆ ರಿವ್ವನೆ ಅದು ಆಕಾಶಕ್ಕೆ ಹಾರತಾ ಇದೆ. ಮಾತಲ್ಲಿ ಹೇಳ್ತಾನೆ, ದೃಢವಾಗು ದೃಢವಾಗು ನರ, ಅಂದ್ರೆ ಈಗ ಧೈರ್ಯ ತಗೊಳಪ್ಪ, ಇದು ಅಪರಿಮಿತವಾದ ವೇಗ, ಇದು ಭೂಲೋಕದಲ್ಲಿ ವಾಹನಗಳು ತಿಳಿಸ್ತಾವಲ್ಲ, ನಿನ್ನ ರಥ ಇಲ್ಲ, ಆ ಥರ ಎಲ್ಲ ಇಲ್ಲ, ಇದು ಸ್ವರ್ಗಲೋಕದ ವಿಮಾನವಾದ್ರಿಂದ ಇದು ಅದ್ಭುತ ಪ್ರಮಾಣದ ವೇಗದಲ್ಲಿ ಹೋಗುತ್ತೆ, ಎದೆಗೆಡಬೇಡ ನೀನು, ಧೈರ್ಯ ತಗೋ ಅಂತ ಹೇಳಿದಂತೆ ಅರ್ಜುನನಿಗೆ. ದೃಢವಾಗು ದೃಢವಾಗು. ಅರ್ಜುನ ಅಂದ್ಕೋತಾನೆ, ಎಂಥ ಅವಕಾಶ ಇದೆ, ನಾನು ಕನಸು ಮನಸ್ಸಲ್ಲೂ ನಿರೀಕ್ಷೆ ಮಾಡಿರಲಿಲ್ಲ. ಸ್ವರ್ಗಕ್ಕೆ ಹೋಗ್ತಿರ್ಲಿಲ್ಲ ಅಂತಲ್ಲ ಆಗಿನ ಕಾಲದಲ್ಲಿ ಜನ, ಆದ್ರೆ ಸತ್ತ ಮೇಲೆ ಹೋಗ್ತಾ ಇದ್ರು. ಆದ್ರೆ ಮೊಟ್ಟ ಮೊದಲಿಗೆ ಒಬ್ಬ ಮನುಷ್ಯ ಬದುಕಿರುವಾಗ ಶರೀರ ಸಮೇತನಾಗಿ ಸ್ವರ್ಗಕ್ಕೆ ಹೋಗ್ತಾ ಇದ್ದಾನೆ. ಈ ಅನುಭವ ಪಡೆದಿರೋದು ಅರ್ಜುನ ಮಾತ್ರ. ಸಶರೀರವಾಗಿ ಅಮರಾವತಿಗೆ ಹೋಗ್ತಾ ಇದ್ದಾನೆ ಅರ್ಜುನ. ಇದು ಒಂದು ಅಪೂರ್ವವಾದ ಅನುಭವ. ಅವನು ಅಂದ್ಕೊಳ್ತಾನೆ, ಎಲ್ಲಿ ಅಮರಾವತಿ, ನರಾಧಮದಲ್ಲಿ ನಾವು, ಅಯ್ಯೋ ಅಮರಾವತಿಯಲ್ಲಿ ನಾವು ಸಾಮಾನ್ಯ ಮನುಷ್ಯರು, ನಾವೆಲ್ಲಿ, ಎಲ್ಲಿ ನಾವು ನರಾಧಮರು, ಅಧಮ ಅಂದ್ರೆ ನೀಚ ಅಂತಲ್ಲ, ಕೆಳಗಿರುವುದು, ಎಲ್ಲಿ ಅಮರಾವತಿ, ಎಲ್ಲಿ ನಾವು ನರಮನುಷ್ಯರು, ಈಶ್ವರನ ಕರುಣದ ಭುಲ್ಲವಣೆಯಲ್ಲಿ ಭಾಗ್ಯ ಎಂದನು ನಗುತ್ತ ಕಲಿಪ. ಈ ಮಾತು ಹೇಳ್ಬೇಕಾದ್ರೆ ಎಲ್ಲಿ ಮನುಷ್ಯರು ನಾವು, ಭೂಲೋಕದ ಮನುಷ್ಯರು ನಾವೆಲ್ಲಿ, ಆಕಾಶದ ಅಮರಾವತಿಯಲ್ಲಿ, ಎಲ್ಲಿಗೆಲ್ಲಿ ಸಂಬಂಧ, ಎಲ್ಲ ಈಶ್ವರನ ಕೃಪೆ ಅಷ್ಟೇ, ಶಿವನ ಕೃಪೆ, ಈಶ್ವರನ ಕರುಣದ ಭುಲ್ಲವಣೆ, ಈಶ್ವರನ ಕರುಣೆಯ ಕೃಪೆ ಇದಷ್ಟೇ. ಇಲ್ಲದ್ರೆ ನಾನು ಶರೀರ ಸಮೇತನಾಗಿ ಅಮರಾವತಿಗೆ ಹೋಗುದು ಅಂದ್ರೇನು, ಇಡೀ ಜಗತ್ತಿನಲ್ಲಿ ನಾನು ಮೊಟ್ಟ ಮೊದಲ ಮನುಷ್ಯ. ಯಾರು ಮೊಟ್ಟ ಮೊದಲ ಮನುಷ್ಯ ಆಕಾಶಕ್ಕೆ ಹಾರಿದ ನಮ್ಮಲ್ಲಿ? ನಾನು ಮೊಟ್ಟ ಮೊದಲ ಮನುಷ್ಯ. ಈಗ ನಾನು ಅಮರಾವತಿಗೆ ಹಾರ್ತಾ ಇದ್ದೀನಿ. ಇದು ಈಶ್ವರನ ಕೃಪೆ.